ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನೇರಳೆ ಹಣ್ಣಲ್ಲಿ ಜಾಮ್ ಮಾಡ್ಕೊಳೋದು ಹೇಗೆ ಅಂತ ನೋಡೋಣ. ಇದು ಸೀಸನಲ್ ಫ್ರೂಟ್ ಆದ್ರೂ ಸಹ ನಾವು ತುಂಬ ದಿನದವರೆಗೂ ಸ್ಟೋರ್ ಮಾಡ್ಕೋಬೋದು. ಈಗಿನ ಮಕ್ಕಳಿಗಂತೂ ನೇರಳೆ ಹಣ್ಣು ಅಂದರೆ ಇಷ್ಟನೇ ಆಗೋದಿಲ್ಲ. ಒಗ್ರಾಗಿದೆ, ಹುಳಿಯಾಗಿದೆ ಅಂತೆಲ್ಲ ತಿನ್ನೋದೇ ಇಲ್ಲ. ಅಂಥವ್ರಿಗೆ ಈ ರೀತಿ ಜಾಮ್ ಮಾಡಿಕೊಡಿ, ಸಖತ್ತಾಗಿರುತ್ತೆ. ಬ್ರೆಡ್ಡಿಗಾಗಿರ್ಬೋದು ಅಥವಾ ಚಪಾತಿಗಾಗಿರ್ಬೋದು ತುಂಬ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಹಾಗಿದ್ರೆ ಬನ್ನಿ, ಇವತ್ತು ನಾವು ನೇರಳೆ ಹಣ್ಣನ್ನು ಯೂಸ್ ಮಾಡಿಕೊಂಡು ಇವತ್ತು ನಾವು ಜಾಮನ್ನು ಮಾಡ್ಕೊಳೋದು ಹೇಗೆ ಅಂತ ನೋಡೋಣ. ಅದಕ್ಕೆ ನೋಡಿ, ನಾನಿಲ್ಲಿ ಒಂದು ಅರ್ಧ ಕೆಜಿಯಷ್ಟು ನೇರಳೆ ಹಣ್ಣನ್ನು ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆಲ್ಲ ತುಂಬ ಧೂಳು ಮಣ್ಣೆಲ್ಲ ಇರುತ್ತಲ್ವ, ಹಾಗಾಗಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ. ನೀರು ಒಂದು ಸ್ವಲ್ಪ ಹಾಕ್ಕೊಂಡಾದಮೇಲೆ, ನೀರು ಬಿಸಿ ಆದಮೇಲೆ ನಾವು ನೇರಳೆ ಹಣ್ಣನ್ನು ಸೇರಿಸ್ಕೋಬೇಕು. ನೀವು ತೊಗೊಂಡಿರೋ ಹಣ್ಣಿಗೆ ನೋಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೋಬೇಕಾಗುತ್ತೆ. ತುಂಬ ನೀರನ್ನು ಸೇರಿಸ್ಕೋಬೇಡಿ. ನೋಡಿ, ಜಸ್ಟ್ ಇಷ್ಟು ನೀರನ್ನು ಹಾಕ್ಕೊಂಡಾದಮೇಲೆ ನೇರಳೆ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ನೇರಳೆ ಹಣ್ಣು ನೋಡಿ ಆಲ್ಮೋಸ್ಟ್ ಕಲರ್ ಸಹ ಚೇಂಜ್ ಆಗ್ತಾ ಇದೆ. ಕ್ಯಾಪನ್ನು ಕ್ಲೋಸ್ ಮಾಡಿಕೊಂಡು ಒಂದೆರಡು ನಿಮಿಷ ಬೇಯಲಿಕ್ಕೆ ಇಡೋಣ. ಒಂದೆರಡು ನಿಮಿಷ ಆದರೆ ಸಾಕಾಗುತ್ತೆ. ನೋಡಿ, ಜಸ್ಟ್ ಒಂದೆರಡು ನಿಮಿಷಕ್ಕೆ ಕಲರು ಸಹ ಚೇಂಜ್ ಆಗಿದೆ, ಹಣ್ಣು ಸಹ ಸಾಫ್ಟಾಗಿ ಆಗಿದೆ. ಈ ರೀತಿಯಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಡ ಮೇಲೆ ನೋಡಿ, ಈ ರೀತಿಯಾಗಿ ಪ್ರೆಸ್ ಮಾಡ್ಕೋಬೇಕು. ಈ ಸೀಡು ಮತ್ತು ಪಲ್ಪ್ ಏನಿದೆ ಅಲ್ವ, ಅದೆಲ್ಲ ಸಪ್ರೇಟ್ ಆಗೋದಕ್ಕೋಸ್ಕರ ನಾವು ಈ ರೀತಿಯಾಗಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪ್ರೋಸೆಸನ್ನು ನಾವು ಬೇರೆ ಥರನೂ ಮಾಡ್ಕೋಬೋದು. ಪ್ರತಿಯೊಂದು ಹಣ್ಣನ್ನು ಕಟ್ ಮಾಡಿಕೊಂಡು ನೀವು ಅದನ್ನು ಸೀಡನ್ನ ಸಪ್ರೇಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೋಬೋದು. ಅದ್ರ ಬದಲಿಗೆ ನಾನಿಲ್ಲಿ ಕಟ್ ಮಾಡ್ಕೊಂಡೇ ಈ ರೀತಿಯಾಗಿ ಸೀಡನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಸಪ್ರೇಟ್ ಮಾಡ್ಕೊಂಡಾದಮೇಲೆ ಈ ಪಲ್ಪನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಲ್ವ, ಇದನ್ನು ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೋಬೇಕಾಗುತ್ತೆ. ನೀರಿನ ಅಂಶ ಎಲ್ಲ ಹಾಗೆ ಇಟ್ಕೊಳ್ಳೋಣ. ಈ ಪಲ್ಪನ್ನು ಅಷ್ಟೇ ನಾವು ಇವಾಗ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ಳೋಣ. ಈ ಹಣ್ಣು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ, ಆದರೆ ಯಾರಿಗೂ ಇಷ್ಟ ಆಗೋದಿಲ್ಲ. ಆದರೆ ಈ ರೀತಿ ಜಾಮ್ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ನೋಡಿ, ಈ ನೀರು ಏನಿದೆ ಅಲ್ವ, ಇದನ್ನು ವೇಸ್ಟ್ ಮಾಡಲಾರ್ದೆ ಇದರಲ್ಲೇ ನಾವು ರುಬ್ಬಿರುವಂಥ ಪೇಸ್ಟ್ ಏನಿರುತ್ತಲ್ಲ ಅದನ್ನೆಲ್ಲ ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ನೀಟಾಗಿ ಸೇರಿಸ್ಕೊಂಡ್ಬಿಟ್ಟು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಜಸ್ಟ್ ಒಂದು ಕುದಿ ಬಂದರೆ ಸಾಕಾಗುತ್ತೆ. ಈ ಟೈಮಲ್ಲಿ ನಾವು ಬೆಲ್ಲನ ಸೇರಿಸ್ಕೋಬೇಕಾಗುತ್ತೆ. ನೀವು ತೊಗೊಂಡಿರೋ ಹಣ್ಣಿಗೆ ನೋಡಿಕೊಂಡು, ಸಿಹಿಯನ್ನು ನೋಡಿಕೊಂಡು ನೀವು ಬೆಲ್ಲನ ಸೇರಿಸ್ಕೋಬೇಕಾಗುತ್ತೆ. ಇಲ್ಲಿ ನಾನು 3-4 ಸ್ಪೂನಷ್ಟು ಬೆಲ್ಲದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಬೆಲ್ಲದ ಪುಡಿ ಅಥವಾ ಬೆಲ್ಲ ಯಾವುದಾದ್ರೂ ಸೇರಿಸ್ಕೋಬೋದು, ಅಥವಾ ಸಕ್ಕರೆನೂ ಸಹ ಸೇರಿಸ್ಕೋಬೋದು. ಬೆಲ್ಲ ಹಾಕ್ಕೊಳೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಸಕ್ಕರೆ ಹಾಕ್ಕೊಂಡ್ರೆ ಇನ್ನೂ ಒಂದು ಒಳ್ಳೆ ಕಲರ್ ಬರುತ್ತೆ, ಹಣ್ಣಿನ ಕಲರೇ ಬರುತ್ತೆ. ಹಾಗಾಗಿ ನಿಮ್ಗೆ ಯಾವ್ದು ಬೇಕಾದರೂ ನೋಡಿಕೊಂಡು ಸೇರಿಸ್ಕೋಬೋದು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಎಲ್ಲ ಕರಗಬೇಕು. ಅದು ಚೆನ್ನಾಗಿ ಬೆಲ್ಲ ಕರಗಿಬಿಟ್ಟು ನೋಡಿ, ಈ ರೀತಿಯಾಗಿ ಗಟ್ಟಿ ಆಗಬೇಕು. ಈ ರೀತಿ ಆದರೆ ಆಲ್ಮೋಸ್ಟ್ 70% ಅಷ್ಟು ಇದು ರೆಡಿ ಆದಾಗೆ. ಇನ್ನು ಕೊನೆಯಲ್ಲಿ ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಳೋಣ. ನಿಂಬೆಹಣ್ಣು ಅಷ್ಟೇ ಬೇಕು ಅಂದರೆ ಒಂದು ಪೂರ್ತಿಯಾಗಿ ಸೇರಿಸ್ಕೋಬೋದು. ನಾನಿಲ್ಲಿ ಒಂದು ಅರ್ಧ ಅಷ್ಟೇ ಸೇರಿಸ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಈಗ ಜಾಮ್ ರೆಡಿ ಆದಾಗೆ. ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ಈಗ ನಾವು ಗ್ಯಾಸನ್ನು ಆಫ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡೋಣ. ಇದು ತುಂಬ ಗಟ್ಟಿ ಆಗಿದ್ರೆ ಇನ್ನೂ ನಮಗೆ ಆಮೇಲೆ ತುಂಬಾ ಗಟ್ಟಿ ಆಗಿಬಿಡುತ್ತೆ. ಈ ರೀತಿಯಾಗಿ ಇರಬೇಕು. ಈ ರೀತಿ ಜಸ್ಟ್ ಒಂದು ಸ್ವಲ್ಪ ನೋಡಿ, ಹಿಂಗೆ ಎತ್ತಿದರೆ ಇಷ್ಟು ಬರೋ ರೀತಿಯಲ್ಲಿದ್ದರೆ ಆಲ್ಮೋಸ್ಟ್ ಜಾಮ್ ರೆಡಿ ಆದಾಗೆ. ತಣ್ಣಗಾದಮೇಲೆ ಈ ರೀತಿಯಾಗಿ ರೆಡಿ ಆಗುತ್ತೆ. ಇದನ್ನು ಯಾವುದಾದ್ರೂ ಬಾಕ್ಸಲ್ಲೋ ಅಥವಾ ಏನಾದರೂ ಹಾಕ್ಕೊಂಡ್ಬಿಟ್ಟು ಒಂದು ಫ್ರಿಜ್ಜಲ್ಲಿ ಇಟ್ಕೋಬೋದು. ನಾವು ಸುಮಾರು ಒಂದು 6-7 ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬೋದು. ಆದರೆ ಈ ರೀತಿ ಒಳ್ಳೆ ರೆಸಿಪಿ ಮಾಡಿದರೆ ಯಾರೂ ಸಹ ಉಳಿಸೋದಿಲ್ಲ. ಆರಾಮಾಗಿ ಒಂದು 5-6 ದಿನದಲ್ಲೇ ಖಾಲಿ ಮಾಡಿಬಿಡ್ತಾರೆ. ನೀವು ತುಂಬ ದಿನದವರೆಗೂ ಸ್ಟೋರ್ ಮಾಡ್ಕೊಳೋದಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಣ್ಣನ್ನು ತೊಗೊಂಡು ಈ ರೀತಿ ಜಾಮ್ ಮಾಡಿ ಸಹ ಇಟ್ಕೋಬೋದು. ನೋಡಿ, ಈ ರೀತಿಯಾಗಿ ಬ್ರೆಡ್ಡಿಗೆ ಅಥವಾ ಚಪಾತಿಗೆ ಸಹ ಹಚ್ಕೊಂಡು ತಿನ್ಬೋದು. ಒಂದೊಳ್ಳೆ ರೆಸಿಪಿಯನ್ನು ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿದರೆ ಯಾವ ರೀತಿ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.